ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಾರ್ಟ್ ನಂಗೆ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಹಾಕಿ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ಸ್ಯಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟು ಫೈನಲ್ಸು ಜಸ್ಟ್ ಇವಾಗ ಕಂಪ್ಲೀಟ್ ಆಯಿತು ಮಗ. ಮ್ಯಾಚ್ನ ನೋಡ್ತಾ ಇದ್ದೆ. ಮಧ್ಯಪ್ರದೇಶನ ಕ್ಯಾಪ್ಟನ್ ಆದಂಥ ರಜತ್ ಪತಿದಾರ್ ಹಾವಳಿ ನಮ್ಮ RCB ಪ್ಲೇಯರ್ ಕೂಳೆ ಕೊಟ್ಬಿಟ್ರು. ಒಬ್ಬರೇ ಸ್ಪಿನ್ಗೆಲ್ಲ ಇಕ್ಕಿದೋಗ್ರೋ ಪೇಸ್ಗೂ ಸೇರ್ಕೊಂಡು ಇಕ್ಕಿದ್ರು. ಇವತ್ತು ಸ್ಪಿನ್ನಿಂಗ್ ಮಾತ್ರ ಆಡಲ್ಲ ಅಮ್ಮ, ನಾನು ಪೇಸ್ಗೂ ಆಡ್ತೀನಿ ಅಂತ. ಇವತ್ತು ಹೆಂಗಿತ್ತು ಅಂದರೆ ರಜತ್ ಪತಿದಾರ್ಗೆ ಸ್ಪಿನ್ನರ್ಸ್ಗಳು ಮುಂಬೈ ಸ್ಪಿನ್ನರ್ಸು ಇವತ್ತಾಗಿದ್ದು ಫೈನಲ್ಸ್ ಯಾರ ಮಧ್ಯೆ ಅಂತಂದರೆ ಮಧ್ಯಪ್ರದೇಶ್ ವರ್ಸಸ್ ಮುಂಬೈ ಆಗಿದ್ದು. ಮುಂಬೈನ ಸ್ಪಿನ್ನರ್ಸ್ ಹೆಂಗೆ ಎದುರುಕೊಂಡಿದ್ರು ಅಂತ ರಜತ್ ಪತಿದಾರ್ಗೆ ಓವರ್ ನಂಬರ್ 1 to 10ಗೆ 6 ಸ್ಪಿನ್ನರ್ಸ್ ಹಾಕಿದ್ದಾರೆ, 6 ಓವರ್ಸ್ ಸ್ಪಿನ್ನರ್ಸ್ ಹಾಕಿದ್ದಾರೆ. ಓವರ್ ನಂಬರ್ 10ಇಂದ ಓವರ್ ನಂಬರ್ 20ವರೆಗೂ ಸ್ಪಿನ್ನರ್ಸೇ ಹಾಕಿಲ್ಲ ಗುರು. ಸೆಕೆಂಡ್ ಹಾಫ್ ಸ್ಪಿನ್ನರ್ಸೇ ಹಾಕಿಲ್ಲ. ಆ ಥರ ಭಯ ಹುಡ್ಸಿದ್ದು. ಬಟ್ ಸ್ಪಿನ್ನರ್ಸ್ ಹಾಕಿಲ್ಲ ಅಂದರೆ ಪೇಸರ್ಸ್ಗೆ ಇಕ್ತೀನಿ ಅಂತ ಸರಿಯಾಗಿ ಪೇಸರ್ಸ್ಗೆ ಕೊಟ್ಟರು. 81 ಜಸ್ಟ್ ಫ್ರಮ್ 40 ಬಾಲ್ಸು 6-4 6-6ನ ಹೊಡೆದಿರುವಂಥದ್ದು. 60 ರನ್ ಇವ್ರಿಗೆ ಬೌಂಡ್ರಿ ಲೈನ್ ಬಂದಿದೆ. ವಿತ್ 200+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿರುವಂಥ ರಜತ್ ಪತಿದಾರ್ ಅನ್ಯಾಯವಾಗಿ ಸೋಲನ್ನ ಅನುಭವಿಸ್ಬೇಕಾಗಿ ಬಂತು. ಮಧ್ಯಪ್ರದೇಶದವರು ಮುಂಬೈ ಚಾಂಪಿಯನ್ಸ್ ಆದರು. ಜಸ್ಟ್ ಎಷ್ಟು 18 ಓವರನ್ನು ಮ್ಯಾಚ್ನ ಫಿನಿಶ್ ಮಾಡಿದ್ರು. ರಜತ್ ಪತಿದಾರ್ ಅವರು ಒಬ್ಬರೇ ಒಂಥರ ಕನ್ವಿನ್ಸಿಂಗಾಗಿ ಆಡಿದ್ದು ಮಧ್ಯಪ್ರದೇಶ ಕಡೆ. ಈ ಕಡೆ ಬಂತು ಅಂದರೆ ಎಲ್ಲರೂ ಮಸ್ತಾಗೇ ಆಡಿದ್ರು. ಮುಂಬೈ ಇಂಡಿಯನ್ಸೇ ಬರುತ್ತೆ ನನಗೇನು ಒಂಥರ ಟೀಮ್ಗಳೇ ಒಂಥರ ಕನ್ಫ್ಯೂಷನ್. ಈ ಕಡೆ ನೋಡ್ತಾರೆ ಅದೇ ಹೇಳ್ತೀನಿ, ಈ ಕಡೆ ನೋಡೋ ಮುಂಬೈ ಇಂಡಿಯನ್ಸ್ ಅಂತೀನಿ. ಸೊ ಓಕೆ, ಮುಂಬೈ ಅಲ್ಟಿಮೇಟ್ ಚಾಂಪಿಯನ್ ಆಗಿದ್ರು. ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಬೇಕು ನಮ್ಮ ರಜತ್ ಪತಿದಾರ್ ಅವರು. ಮಹಾರಾಷ್ಟ್ರನ ತಾರೀಕೆ ಮಧ್ಯಪ್ರದೇಶನ ಫೈನಲ್ಸ್ಗೆ ಕರ್ಕೊಂಡೋಗಿದ್ದಕ್ಕೆ ಅವ್ರಿಗೂ ಕೂಡ ಕ್ರೆಡಿಟು ಕೊಡಲೇಬೇಕು ಮಗ. ಸೊ ನಿಮಗೆ ಏನು ಅನ್ನಿಸ್ತು ರಜತ್ ಪತಿದಾರ್ ಪರ್ಫಾರ್ಮೆನ್ಸು ಫೈನಲ್ಸಲ್ಲಿ ಅಂಡರ್ ಪ್ರೆಷರು ಕ್ಯಾಪ್ಟನ್ಸಿ ವಹಿಸ್ಕೊಂಡು ಈ ರೇಂಜಿಗೆ ಪರ್ಫಾರ್ಮ್ ಮಾಡೋದಲ್ಲ? ನಿಮ್ಗೆ ಏನಿಸ್ತು ಕಾಮೆಂಟ್ ಸೆಕ್ಷನ್ ಹಾಕಿ. ಅಪ್ಡೇಟ್ ಬಿಟ್ಟು ಮುಂಬೈ ಗೆದ್ದಿದ್ದು ಯಾರ ಕ್ಯಾಪ್ಟನ್ಸಿಲಿ ಮಗ? ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಲಿ. ಶ್ರೇಯಸ್ ಅಯ್ಯರ್ದ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಈ ಟೂರ್ನಮೆಂಟಲ್ಲಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಜಾಸ್ತಿ ಆ ಮಟ್ಟಿಗೇನು ಬಂದಿಲ್ಲ, ತೀರಾ ಕಡಿಮೆ ಪರ್ಫಾರ್ಮೆನ್ಸ್ನೇ ಬಂದಿರೋದು. ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ನೋಡಿ ಹೆಂಗೆ ಕೈ ಹಿಡಿತಿದೆ ಅಂತ ಮುಂಬೈ. ಈ ಕಡೆ ನೋಡ್ತಾರೆ KKR ಕೈ ಹಿಡಿತಿದೆ, ಈ ಕಡೆ ನೋಡಿದ್ರೆ ಮುಂಬೈ ಕೈ ಹಿಡಿತಿದೆ. ಕ್ಯಾಪ್ಟನ್ಸಿಗೂ ಶ್ರೇಯಸ್ ಅಯ್ಯರ್ಗೂ ಹೆವಿ ಆಗ್ಬತ್ತಾ ಇದೆ ಅಂತ ಹೇಳಬೇಕು. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಇಲ್ಲ ಅಂತ ಅಂದ್ರೂ ಕೂಡ ಕ್ಯಾಪ್ಟನ್ಸಿಗೆ ಇವ್ರನ್ನ ಪಿಕ್ ಮಾಡಿದಂಥ ಪಂಜಾಬ್ ಕಿಂಗ್ಸು ಅವರನ್ನೇ ಹೇಳಿದ್ದಾರೆ, ನಾವು ಅವರ ಕ್ಯಾಪ್ಟನ್ಸಿಗೆ ಒಂದು 5-10 ಕೋಟಿ ಜಾಸ್ತಿ ಕೊಟ್ಟಿದ್ದೀವಿ ಅಂತ. ಹೌದು, ಇವಾಗ ಸಯಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ನ ಗೆದಿರೋದಲ್ಲಿ ನೋಡ್ತಾ ಹೋದ್ರೆ ಪಂಜಾಬ್ ಕಿಂಗ್ಸು ಒಂಥರ ಖುಷಿಯಾಗಿ ಹೋಗ್ಬಿಟ್ಟಿರ್ತಾರೆ. ಇಲ್ಲಮ್ಮ ಶ್ರೇಯಸ್ ಅಯ್ಯರ್ನ ತಗೊಂಡು ಒಳ್ಳೆ ಕೆಲಸ ಮಾಡಿದ್ವಿ, ಟ್ರೋಫಿ ಮೇಲೆ ಟ್ರೋಫಿ ಹೊಡಿತಾ ಇದ್ದಾರೆ ಶ್ರೇಯಸ್ ಅಯ್ಯರು. ಈ ಸಲ ನಮಗೂ ಮೇಡ್ ಇನ್ ಟ್ರೋಫಿ ಆದರೂ ಆಗ್ಬೋದು ಅಂತ ಪಂಜಾಬ್ ಕಿಂಗ್ಸ್ ಅವರು ಕನಸು ಕಾಣ್ತಾ ಇರ್ತಾರೆ. ಬಟ್ ಪಂಜಾಬ್ ಕಿಂಗ್ಸ್ಗೆ ಅದು ಎಂಥ ಪುಡಾಂಗೆ ಹೋದ್ರೂ ಕೂಡ ಲತ್ತೆ ಹೊಡ್ಸ್ಕೊಂಡ್ಬಿಡ್ತಾರೆ ಅಂತ ಪಂಜಾಬ್ ಕಿಂಗ್ಸ್ಗೆ ಗೊತ್ತಿಲ್ಲ. ನೋಡೋಣ ಟ್ರೋಫಿ ಗಿಫಿ ಗೆಲ್ಲಿಸ್ತಾನೋ ಪಂಜಾಬ್ ಕಿಂಗ್ಸ್ಗೂ ಅಂತ. ಅಪ್ಡೇಟ್ ನಂಬರ್ 3, RCBಯ ಲಾಸ್ಟ್ನೇ ಪಿಕ್ಕು. ಡೆಡಿಕೇಟೆಡ್ ಆಗಿ ಇವ್ರ ಬಗ್ಗೆ ವಿಡಿಯೋ ಮಾಡಿಲ್ಲ. ಇವರು ಬ್ಯಾಕಪ್ ಆಗಿ ತಗೊಂಡಿರೋದು 3 ಜನ ಬ್ಯಾಕಪ್ ಆಗಿ ತೊಗೊಂಡಿದ್ರೆ, ಒಬ್ಬರನ್ನ ಮಾತ್ರ ಮೇನ್ ಪ್ಲೇಯರ್ ಆಗಿ ತೊಗೊಂಡಿದ್ದಾರೆ. ಅದೇ ಪ್ರೇಮ ಅನ್ನೋರನ್ನ ಮೇನ್ ಆಗಿ ತೊಗೊಂಡಿರೋದು ನಮ್ಮ RCB WPL ಆಕ್ಷನಲ್ಲಿ. ಸೊ ಲಾಸ್ಟ್ ಪಿಕ್ ಆದಂಥವ್ರು ಜಾಗ್ರವಿ ಪವಾರ್ ಅಂತ. ಸೊ ಇವ್ರು ಬಂದು ಆಫ್ ಸ್ಪಿನ್ ಹಾಕುವಂಥ ರೈಟ್ ಆರ್ಮ್ ಆಫ್ ಸ್ಪಿನ್ ಹಾಕುವಂಥವ್ರು, ಜೊತೆಗೆ ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಆಡುವಂಥವ್ರು. ಜಸ್ಟ್ ಬ್ಯಾಕಪ್ ಆಗಿ ತೊಗೊಂಡಿದ್ದಾರೆ. ಇವ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡೋದು ಜಾಸ್ತಿ ಜನ ನೋಡೋದಿಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲೇ ಹೇಳ್ತಾ ಇದ್ದೀನಿ. ಆಲ್ರೆಡಿ 3 ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಸೊ ತಗೊಳ್ಳಿ, ಗೊತ್ತಿಲ್ಲ ಇನ್ನು ಸ್ಕ್ವಾಡ್ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಕಂಪ್ಲೀಟ್ ಸ್ಕ್ವಾಡ್ ಹೆಂಗಿದೆ, ಹಂಗೆ 11 ಹಿಂಗೆ ಫಾರ್ಮ್ ಮಾಡ್ಬೋದು ಅಂತ. WPLದು ಒಂದು ರೇಂಜಿಗೆ ಪರವಾಗಿಲ್ಲ, ಕನ್ವಿನ್ಸಿಂಗ್ ಆಗಿನ ಮಾಡಿದ್ದಾರೆ ಆಪ್ಷನ್. ಪ್ಲೇಯರ್ಸ್ಗಳ ಬಗ್ಗೆ ನಮಗೇನು ಐಡಿಯಾ ಇಲ್ಲ ಯಾರ್ಯಾರು ಹೆಂಗೆ ಆಡ್ತಾರೆ ಅಂತ. ಅಪ್ಡೇಟ್ ನಂಬರ್ 4, ಕೃಣಾಲ್ ಪಾಂಡ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಲೇಟೆಡ್ ಟು ವಿರಾಟ್ ಕೊಹ್ಲಿ. ನಾನು RCB ಪಿಕ್ ಮಾಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ಟಿದೆ ನನಗೆ. ವಿರಾಟ್ ಕೊಹ್ಲಿ ಅವರ ಅಂಡರಲ್ಲಿ ಆಡಬೇಕು ಅಂತಂದರೆ ಅದೊಂಥರ ಖುಷಿ, ಸಿಕ್ಕಾಪಟ್ಟೆ ಖುಷಿ. ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್ ಇದೆ, ಅದು ರಬ್ ಆಫ್ ಆಗುತ್ತೆ. ಬೇರೆ ಪ್ಲೇಯರ್ಸ್ಗಳಿಗೂ ಕೂಡ ಮೋಟಿವೇಶನ್ ಇದ್ದಂಗೆ ಅದು. ಅವರ ಒಂದು ಅಂಡರಲ್ಲಿ ಆಡಬೇಕು ಅಂದರೆ ಪುಣ್ಯ ಪಟ್ಟಿರಬೇಕು. ಆ ಥರ ಒಂದು ರೇಂಜಿಗೆ ಎಲಿವೇಶನ್ ಕೊಟ್ಟಿದ್ರೆ ವಿರಾಟ್ ಕೊಹ್ಲಿ ಅವ್ರ ಅಂಡರಲ್ಲಿ ಆಡಬೇಕು ಅಂದರೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ. ನೋಡೋಣ ಅದೇನೇನಾಗುತ್ತೆ ಅಂತ. ಇನ್ನು ಒಟ್ಟಲ್ಲಿ ಕೃಣಾಲ್ ಪಾಂಡ್ಯ ಇರೋಂಥ ಟೀಮಲ್ಲಿ ಕಿತಾಪತಿ ಅಂತೂ ಮಿಸ್ ಇಲ್ಲ. ನಮ್ಮ RCBಯಲ್ಲಿ ಯಾರ ಜೊತೆ ಕಿತಾಪತಿ ಹೆಂಗೆ ಮಾಡ್ಕೊಂತರು ಅಂತ ಕಾದು ನೋಡಬೇಕು. ಅಪ್ಡೇಟ್ ನಂಬರ್ 5, ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆ ಶೋಯಬ್ ಅಖ್ತರ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಡ್ತಾರೆ. ಕರೆಂಟ್ಲಿ ಇವಾಗ ಏನಾದ್ರು ನಾನು ಬುಮ್ರಾ ಆಗಿದ್ದೆ ಅಂತಂದರೆ, ಶೋಯಬ್ ಅಖ್ತರು ಏನಾದ್ರು ಬುಮ್ರಾ ಆಗಿತ್ತು ಅಂದರೆ ಇವಾಗಿನ ಕರೆಂಟ್ ಜನ್ರೇಷನ್ ಕ್ರಿಕೆಟಲ್ಲಿ ನಾನು ಶಾರ್ಟರ್ ಫಾರ್ಮೇಟ್ಗೆ ಸ್ಟಿಕ್ ಆನ್ ಆಗ್ತಾ ಇದ್ದೆ, ನಾನು ಲಾಂಗರ್ ಫಾರ್ಮೇಟ್ನ ಆಡೋದು ಬಿಟ್ಬಿಡ್ತಾ ಇದ್ದೆ. ಅಂದರೆ ರೆಡ್ ಬಾಲ್ನ ಆಡೋದು ಬಿಟ್ಬಿಡ್ತಾ ಇದ್ದೆ, ಟೆಸ್ಟ್ ಮ್ಯಾಚಲ್ಲಿ ಆಡೋದು ಬಿಟ್ಬಿಡ್ತಾ ಇದ್ದೆ, ನಾನು ಬರೀ ಒಂಥರ ವೈಟ್ ಬಾಲ್ನ ಆಡ್ತಾ ಇದ್ದೆ, ಶಾರ್ಟರ್ ಫಾರ್ಮೇಟ್ನ ಆಡ್ತಾ ಇದ್ದೆ ಅನ್ನೋ ಥರ ಹೇಳಿದ್ದಾರೆ. ರೀಸನ್ ಬಿಹೈಂಡ್ ಇಟ್ಟು ಅಂದರೆ ವರ್ಕ್ಲೋಡ್ ಮ್ಯಾನೇಜ್ಮೆಂಟು, ಇಂಜುರಿಗಳ ಕನ್ಸರ್ನ್ಸು. ಸೊ ಇವೆಲ್ಲ ಇರಬಹುದು.
ಆ್ಯಂಡ್ ರಿಕವರ್ ರಿಲೇಟೆಡ್ ಅದು ಕೂಡ ಇರ್ಬೋದು. ಪ್ಲೇಯರ್ಗಳು ಹಂಗೆ ಊಸ್ಟ್ ಆಗೋಗ್ಬಿಡ್ತಾರೆ. ಏನಾದ್ರು ಫಾಸ್ಟ್ ಬೌಲರ್ಸು ರಿಪೀಟೆಡ್ಲಿ ಈ ಥರ ಫಾಸ್ಟ್ ಬೌಲಿಂಗ್ ನಾವು ಮಾಡ್ತಾ ಇತ್ತು ಅಂತಂದರೆ, ಅಂದರೆ ಅವರು ಜಾಸ್ತಿ ವರ್ಷ ಆಡಬೇಕು ಅಂತಂದರೆ ಈ ಥರ ಜಾಸ್ತಿ ಬೌಲಿಂಗ್ನ ಮಾಡ್ತು ಅಂತಂದರೆ ಆಗೋದಿಲ್ಲ ಅನ್ನೋ ಥರ ಇವ್ರದ್ದು ಒಂಥರ ಮೈಂಡ್ ಸೆಟ್ ಅಂತ ಕಾಣಿಸ್ತಾ ಇದೆ. ಬಟ್ ಜಸ್ಪ್ರೀತ್ ಬುಮ್ರಾ ಇಲ್ಲ ಅಮ್ಮ, ನನಗೆ ಆದಷ್ಟು ಜಾಸ್ತಿ ನಂಬರ್ ಆಫ್ ವಿಕೆಟ್ಸ್ನ ಇಂಟರ್ನ್ಯಾಷನಲ್ ಫಾರ್ಮೇಟಲ್ಲಿ ಎತ್ತಬೇಕು, ನಾನು ಎಲ್ಲ ಫಾರ್ಮೇಟನ್ನು ಆಡಬೇಕು ಅನ್ನೋದು ಇವ್ರ ಮೈಂಡ್ ಸೆಟ್ಟು. ನೋಡೋಣ ಎಷ್ಟು ವಿಕೆಟ್ಸ್ ಇರ್ತದೆ ಜಸ್ಪ್ರೀತ್ ಬುಮ್ರಾ ಅಟ್ ದ ಎಂಡ್ ಆಫ್ ಅವರ ಕೆರಿಯರ್ಲಿ ಅಂತ. ಇದಿಷ್ಟು ಆಗಿತ್ತು ನಮಗೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಬಾ.